ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ. ಪಾರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ನಾನು ಮಳವಳ್ಳಿ ತಾಲೂಕಿನ ಆಡಳಿತ ಕೇಂದ್ರ ಬಿಂದುವಾದಂತ ತಾಲೂಕು ಕಚೇರಿ ಮುಂಭಾಗದಲ್ಲಿದ್ದೀನಿ. ಇವರು ಒಬ್ಬ ಹಿರಿಯ ನಾಗರಿಕರು, ಮತ್ತೆ ಹೃದಯ ರೋಗ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಬನ್ನಿ ಇವ್ರು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಹೇಳಿ, ಏನ್ ಸಮಸ್ಯೆ ನಿಮ್ದು ಇಲ್ಲಿ? ನಮ್ದು ಗೋಲ್ಡ್ ಆರ್ಡ್ರು ಹ್ಮ್ 136 ಹ್ಮ್ RTC ನಂಬರ್. ಹ್ಮ್ ಅದು ಕೊಟ್ಟು ಸುಮಾರು ದಿನದಿಂದ ನಾನು ವೆಯ್ಟ್ ಮಾಡ್ತೇನೆ. ನಾನು ಆರ್ಟ್ ಬೇಕು ಹ್ಮ್ ನಮ್ಗೆಲ್ಲ ಆಯ್ತು. ಹ್ಮ್ ಸುಮಾರು ಈಗ ಈಗ 15 ತಿಂಗಳಲ್ಲಿ ಹ್ಮ್. AC ಸೈನ್ ಮಾಡ್ದ, ಅದು ಎಲ್ಲ ಆಯ್ತು. ಹ್ಮ್ ಇನ್ನು 15 ದಿನ ಬಿಟ್ಕೊಂಡು ಬನ್ನಿ ಅಂದ್ರೆ ಈಗ ಹ್ಮ್ 15 ದಿನದಿಂದ ಅವನು ಬದಲೇ ಇಲ್ಲ. ಹ್ಮ್ 20 ದಿನ ಆಯ್ತು. ಹ್ಮ್ ನಮ್ಗೆ ಕೋರ್ಟಲ್ಲಿ ಆರ್ಡರ್ ಆಗಿ ಪುನಃ ಕೈಲಿ ಹಾಕ್ಸ್ಕೊಂಡ್ ಕೊಟ್ಟಿದ್ದೀವಿ. ಹ್ಮ್ ಹ್ಮ್ ಎಲ್ಲ ಓಕೆ ಅಂತ. ಹ್ಮ್ ಇದು ಯಾವ್ದು ನಮ್ಗೆ ಸಮಸ್ಯೆ ಆಗ್ಲಿಲ್ಲ. ಹ್ಮ್ 15 ದಿನ ಬಿಟ್ಕೊಂಬನ್ನಿ ಅಂದವರು 20 ದಿನ ಆದ್ರೂ ಬರ್ಲಿಲ್ಲ ಮಂಜುನಾಥ್ ಅನ್ನೋರು. ಸರಿ, ಈಗ ಇವತ್ತು ಸೋಮವಾರ ಬೇರೆ ಬರ್ತಾರೆ ಅಂತ ಹೇಳಿದ್ರು, ಅವರು ಬರ್ಲಿಲ್ಲ. ಆ, ನಿಮ್ದು ಏನು ಆಸ್ತಿ ಸಂಬಂಧಪಟ್ಟ ಏನು ವಿವಾದ ಅದು? ಅರ್ಜಿ ಸಮಸ್ಯೆ ಹ್ಮ್ ನಮ್ದು 336 ಹ್ಮ್ RTC ನಂಬರ್. ಹ್ಮ್ ನಾನು ತಿರ್ಗಾವಲ್ಲಿ ಕೋರ್ಟ್ಗೆ ಹಾಕಿ ತಗೊಂಡಿದ್ದೆ. ನಾನು ಹ್ಮ್. ಕೋರ್ಟಲ್ಲಿ ನಮ್ಮಂತೆ ಆಯ್ತು. ಆದ್ರೂ ಎಲ್ಲಿ ತಗೊಂಬಂದು ಫೈಲ್ ಕೊಟ್ಟ ಮೇಲೆ ಇಲ್ಲಿ ನಮ್ ಕೆಲಸ ಆಗಿದೆ. ಈಗ 20 ದಿವಸದಲ್ಲಿ 8 ಜನ ಯಾರು ಇನ್ಚಾರ್ಜ್ ತಗೊಳ್ಳಿಲ್ಲ. ಇಲ್ಲಿ ಹ್ಮ್ ಹ್ಮ್ 7-8 ಜನ ಇನ್ಚಾರ್ಜ್ ತಗೊಳ್ಳಿಲ್ಲ, ಯಾರು ಮಾಡ್ಲೇ ಇಲ್ಲ. ಹಂಗೆ ಇದೆ ಫೈಲ್ ಬಿದ್ದಿತ್ತು. ಹ್ಮ್. ಮಂಜುನಾಥನ್ ಅವ್ರು ಬಂದು ಓಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಅವರು ಬಂದ್ಮೇಲೆ AC ಸೈನ್ ಆಯ್ತು. AC ಸೈನ್ ಆದ್ಮೇಲೆ ಅವರು ಪುನಃ 20 ದಿವಸ ಇಲ್ಲಿಗೆ ಬರ್ಲಿಲ್ಲ. ನಾನು 15 ದಿನ ಬಿಟ್ಕೊಂಬನ್ನಿ ಅಂತಿದ್ರು, 20 ದಿನ ಬಿಟ್ಕೊಂಬಂದೆ. ನಮ್ಗೆ ಸಮಸ್ಯೆ ಬಗೆಹರಿಲಿಲ್ಲ. ಇದು ಆ, ಈಗ ಒಟ್ಟಾರೆ ಈ ಒಂದು ವಿಚಾರವಾಗಿ ಎಷ್ಟು ದಿನಗಳಿಂದ ಅಲಿತಾ ಇದ್ದೀರಾ? ಇಲ್ಲಿಗೆ ಸ್ವಲ್ಪ ಈ ನಂದು 2 ವರ್ಷದ ಕೋರ್ಟ್ ಆರ್ಡರ್ ಆಗಿ 2 ವರ್ಷದ ಮೇಲೆ ಹ್ಮ್ 1 ತಿಂಗಳಾಗಿದೆ ಕೋರ್ಟ್ ಆಗಿ. ಹ್ಮ್ ನಾನು ಕಿರ್ಗಾವ್ನಲ್ಲಿ ಕಾಪಿ ಎಲ್ಲ ರೆಡಿ ಮಾಡಿ ಇಲ್ಲಿಗೆ ಬಂತು ಫೈಲ್. ಅಲ್ಲಿ ಕಿರ್ಗಾವ್ಲಿಂದ ಇಲ್ಲಿಗೆ ಬಂದ ಮೇಲೆ ನಮ್ದು ಸಮಸ್ಯೆ ಬಗೆಹರಿಲ್ಲ. ಯಾರು ಇನ್ಚಾರ್ಜ್ ತಗದೆ ಮಾಡ್ಲೇ ಇಲ್ಲ ನಮ್ಮ ಕತೆ. ಮಂಜುನಾಥ್ ಅನ್ನೋರು ಬಂದ್ಮೇಲೆ ಒಬ್ರು ಮಾಡಿದ್ರು. ಅವರು ಇನ್ನೊಂದು ವಾರ ಬಿಟ್ಕೊ ಬನ್ನಿ ಅಂತ ಹೇಳಿದ್ರು. ಅಂಗಾಡಿ ಇಲ್ಲೂ 5-6 ತಿಂಗಳು ಆಗೋಯ್ತು. ನಾನು ಸಮಸ್ಯೆ ಬಗೆಹರಿದ ಮೇಲೆ ನಾನು 20 ನನ್ನ ಆರ್ಟ್ ಪೇಷಂಟ್ ಅಂತೆಲ್ಲ ಆಗಲ್ಲ. ನಮ್ಗೆ ಸಮಸ್ಯೆ ಬಗೆಹರ್ ತಿರ್ಗಾವ್ KS ನಾಗರಾಜ್ RTC ನಂಬರು 336. ಅದು ಪೋತಿ ಖಾತೆ ಮಾಡಿಸ್ಕೊಂಡಿದ್ರು. ಆದ್ರೂ ಬೇರೆಯವರು ಮಾಡಿಸಿ ದುಡ್ಡು ಕೊಟ್ಬಿಟ್ಟು ಪೋತಿ ಮಾಡಿಸ್ಕೊಂಡಿರೋದು. ಆಮೇಲೆ ನಾನು ಕೋರ್ಟ್ಗೆ ಹಾಕ್ಬಿಟ್ಟು ತಗೊಂಡ. ಸರಿ ಸ್ವಾಮಿ, ಧನ್ಯವಾದ. ಸ್ನೇಹಿತರೆ ನೋಡಿ, ಕೇಳಿಸ್ಕೊಂಡ್ರಲ್ಲ, ಮಳವಳ್ಳಿ ತಾಲೂಕಲ್ಲಿ ನಾವು ಅಷ್ಟು ಕೋಟಿ ತಂದಿದ್ದೀವಿ, ಇಷ್ಟು ಕೋಟಿ ತಂದಿದ್ದೀವಿ, ಅಷ್ಟು ಅಭಿವೃದ್ಧಿ ಮಾಡಿದ್ದೀವಿ, ಇಷ್ಟು ಅಭಿವೃದ್ಧಿ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಮಳವಳ್ಳಿ ತಾಲೂಕಿನ ಒಂದು ಬಡ ಜನತೆ ಇದೆಯಲ್ಲ, ಮಧ್ಯಮ ವರ್ಗ ಇರ್ಬೋದು, ಕೆಳ ಮಧ್ಯಮ ಬಡವರ್ಗ ಇರ್ಬೋದು, ಇವರೆಲ್ಲರೂ ಕೂಡ ಈ ತಾಲೂಕು ಕಚೇರಿಯಲ್ಲಿ ಅಲ್ದು ನಮ್ಮ ಬದುಕಿನ ಅಮೂಲ್ಯವಾದ ಸಮಯನ ಸವಿಸ್ತಾ ಇರ್ತಾರೆ. ಚಪ್ಪಲಿ ಸವಸೋದಷ್ಟೇ ಇವ್ರ ಕೆಲಸ ಆಗಿದೆ. ಇವ್ರಿಗೆ ನೆಮ್ಮದಿನೂ ಇಲ್ಲ. ನೋಡಿ, ಯಾವುದೇ ಒಂದು ತಾಲೂಕು ಇರ್ಬೋದು, ಒಂದು ಜಿಲ್ಲೆ ಇರ್ಬೋದು, ಅಥವಾ ಒಂದು ರಾಜ್ಯ ಇರ್ಬೋದು ಸ್ನೇಹಿತರೆ, ಅಲ್ಲಿ ಉತ್ತಮವಾದಂತ ಪಾರದರ್ಶಕವಾದಂತ ಆಡಳಿತ ವ್ಯವಸ್ಥೆ ಇದ್ದಾಗ ಮಾತ್ರ ಆ ತಾಲೂಕು ಇರ್ಬೋದು, ಆ ರಾಜ್ಯ ಇರ್ಬೋದು ಸುಭಿಕ್ಷವಾಗಿದೆ ಅಂತ ಹೇಳ್ಬೋದು. ಈ ಒಂದು ಸಮಸ್ಯೆನ ನಮ್ಮ ಮಳವಳ್ಳಿ ತಾಲೂಕಿನ ತಹಸೀಲ್ದಾರ್ ಅವರಾಗಿರ್ಬೋದು, ಅಥವಾ ನಮ್ಮ ಹಾಲಿ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ಇರ್ಬೋದು, ಇದನ್ನ ಈ ಕೂಡಲೇ ಬಗೆಹರಿಸ್ಕೊಡ್ಬೇಕು ಅಂತ ನಾನು ಕೂಡ ಮನವಿ ಮಾಡ್ಕೊಳ್ತೇನೆ. ಧನ್ಯವಾದ. ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ಸ್ಟೋರಿ ಇಷ್ಟವಾಗಿದೆ ಲೈಕ್ ಮಾಡಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿನ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.